ಬಂಧುಗಳೇ, ನಾನಿವತ್ತು ಒಂದು ಪುಣ್ಯಕ್ಷೇತ್ರದಲ್ಲಿದ್ದೀನಿ. ಶ್ರೀ ಚಾಮುಂಡೇಶ್ವರಿ ಬಸಪ್ಪನವರ ಪುಣ್ಯಕ್ಷೇತ್ರ, ಗೌಡಗೆರೆ, ಮಳೂರು ಹೋಬಳಿ, ಚನ್ನಪಟ್ಟಣ, ರಾಮನಗರ ಜಿಲ್ಲೆ. ಇದು ಒಂದು ಆಕರ್ಷಣೀಯ ಕ್ಷೇತ್ರವಾಗಿದ್ದು ಬಹಳ ಪ್ರಸಿದ್ಧಿಯನ್ನು ಹೊಂದಿದೆ. ಇಲ್ಲಿ ಸಾಕಷ್ಟು ಜನರು ಬರ್ತಾರೆ. ನಮ್ಮ ರಾಜ್ಯವಲ್ಲದೆ ಬೇರೆ ರಾಜ್ಯಗಳಿಂದಲೂ ಸಾಕಷ್ಟು ಜನರು ಈ ಕ್ಷೇತ್ರಕ್ಕೆ ಬರ್ತಾರೆ. ಇಲ್ಲಿ ತಮ್ಮ ಕೋರಿಕೆಗಳನ್ನು ಕೋರ್ಕೊಳ್ತಾರೆ. ಇಲ್ಲಿ ಇನ್ನೊಂದು ಆಕರ್ಷಣೆ ಅಂತಂದ್ರೆ ಶ್ರೀ ಚಾಮುಂಡೇಶ್ವರಿಯ ವಿಗ್ರಹ. ಈ ವಿಗ್ರಹವು 60 ಅಡಿ ಎತ್ತರವಾಗಿದ್ದು ಶ್ರೀ ಚಾಮುಂಡೇಶ್ವರಿ ದೇವಿಯು 18 ಕೈಗಳನ್ನು ಹೊಂದಿದ್ದಾರೆ. ಈ ಚಾಮುಂಡೇಶ್ವರಿಯ ವಿಗ್ರಹವನ್ನು ಪಂಚಲೋಹಗಳಿಂದ ಕಟ್ಟಲಾಗಿದೆ, ಅಂದ್ರೆ ನಿರ್ಮಿಸಲಾಗಿದೆ. ಇದು ಒಂದು ಆಕರ್ಷಣೆ ಕ್ಷೇತ್ರವಾಗಿದೆ. ಇಲ್ಲಿ ಇನ್ನೊಂದು ಆಕರ್ಷಣೆ ಅಂತಂದ್ರೆ ಬಸಪ್ಪನವರ ಒಂದು ಆಕರ್ಷಣೆ ಕ್ಷೇತ್ರವಾಗಿದೆ. ಅಂದ್ರೆ ಬಸಪ್ಪನವರಿಗೆ ಪಾದ ಪೂಜೆ, ಬಸಪ್ಪನವರ ಮುಂದೆ ಅಂಗೈ ಚಾಚಿ ಕೋರಿಕೆ, ಈ ರೀತಿಯ ಸೇವೆಗಳು ಕೂಡ ಇದೆ. ತಮ್ಮ ಹರಕೆಯನ್ನೆಲ್ಲ ಇಲ್ಲಿ ಕೋರಿಕೆಯನ್ನು ನಾವು ಕೇಳ್ಕೊಳ್ಬೋದು. ಇಲ್ಲಿ ಅರಕೆಕಾಯಿ ಸೇವೆ ಅಂತಲೂ ಇನ್ನೊಂದು ಸೇವೆ ಇದೆ. ಅದನ್ನು ಕೂಡ ಸಾಕಷ್ಟು ಜನರು ಮಾಡ್ತಾರೆ ಮತ್ತು ತಮ್ಮ ಹರಕೆಯನ್ನು ತಾಯಿಯ ಮುಂದೆ ಕೋರ್ಕೊಳ್ತಾರೆ. ಇನ್ನ ತೀರ್ಥ ಸ್ಥಾನ, ಉಪ್ಪಿನ ಸೇವೆ, ಈ ರೀತಿಯಾದ ಸೇವೆಗಳು ಕೂಡ ಇಲ್ಲಿದೆ. ನನ್ನ ವಿಡಿಯೋನ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ, ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ ಸಪೋರ್ಟ್ ಮಾಡಿ. ಇದೇ ರೀತಿ ಈ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡಿದ್ರೆ ನೋಡ್ತಾ ಹೋಗಿ. ನಾನು ಸಂಪೂರ್ಣ ಮಾಹಿತಿಯನ್ನು ಒದಗಿಸ್ತಾ ಹೋಗ್ತೀನಿ. ಬಂಧುಗಳೇ, ಶ್ರೀ ಚಾಮುಂಡೇಶ್ವರಿ ಬಸಪ್ಪನವರ ಪುಣ್ಯಕ್ಷೇತ್ರ ಗೌಡಗೆರೆ ಚನ್ನಪಟ್ಟಣದಲ್ಲಿ ಬರುತ್ತೆ. ಅಂದ್ರೆ ಬೆಂಗಳೂರಿಂದ ನೀವು ಚನ್ನಪಟ್ಟಣಕ್ಕೆ 60 ಕಿಲೋಮೀಟರ್ ಆಗುತ್ತೆ. ಚನ್ನಪಟ್ಟಣದಿಂದ ಗೌಡಗೆರೆಗೆ 18 ಕಿಲೋಮೀಟರ್ ಆಗುತ್ತೆ. ನೀವು ಗೋರ್ಮೆಂಟ್ ಬಸ್ಸಲ್ಲಿ ಬಂದ್ರೆ ಚನ್ನಪಟ್ಟಣ ಬಸ್ ಸ್ಟ್ಯಾಂಡ್ ಅಲ್ಲಿ ನಿಮಗೆ ಗೌಡಗೆರೆಗೆ ಡೈರೆಕ್ಟ್ ಆಗಿ ಬಸ್ಗಳಿವೆ. ಸಾಕಷ್ಟು ಗೋರ್ಮೆಂಟ್ ಬಸ್ ಇದೆ. ನೀವು ಗೋರ್ಮೆಂಟ್ ಬಸ್ಸಲ್ಲಿ ಬರ್ಬೋದು. ಅವು ಡೈರೆಕ್ಟ್ ಆಗಿ ಗೌಡಗೆರೆಗೆ ಕರ್ಕೊಂಡ್ ಬರ್ತಾರೆ. ಅದೇ ರೀತಿ ನಿಮಗೆ ಗೋರ್ಮೆಂಟ್ ಬಸ್ ಮಿಸ್ ಆಯ್ತು ಅಂತಂದ್ರೆ ನೀವು ಗೋರ್ಮೆಂಟ್ ಬಸ್ ಸ್ಟ್ಯಾಂಡ್ ಇಂದ ಹೊರಗೆ ಬಂದ್ರೆ ಆಟೋ ಸ್ಟ್ಯಾಂಡ್ ಇದೆ. ಇಲ್ಲಿ ಸಾಕಷ್ಟು ಆಟೋಗಳಿದೆ. ಇಲ್ಲಿ 3 ಅಥವಾ 4 ಜನ ಶೇರ್ ಮಾಡಿಕೊಂಡು ನೀವು ಆಟೋದ ಮುಖಾಂತರನೂ ಕೂಡ ಗೌಡಗೆರೆಗೆ ಬರ್ಬೋದು. ಅಥವಾ ನೀವು ಪ್ರೈವೇಟ್ ವೆಹಿಕಲ್ ಅಲ್ಲಿ ಬಂದ್ರಿ ಅಥವಾ ಕಾರು ಅಥವಾ ಬೈಕಲ್ಲಿ ಬಂದ್ರಿ ಅಂತಂದ್ರೆ ಚನ್ನಪಟ್ಟಣದಿಂದ ಸಿವಿಲ್ ಕೋರ್ಟ್ ಬರುತ್ತೆ. ಸಿವಿಲ್ ಕೋರ್ಟ್ ಪಕ್ಕದಲ್ಲೇ ಒಂದೇ ಒಂದು ರೋಡ್ ಬರುತ್ತೆ, ಡೈರೆಕ್ಟ್ ಆಗಿ ಅದು ಗೌಡಗೆರೆಗೆ ಬರುತ್ತೆ. ಬಂಧುಗಳೇ, ಈ ರೀತಿಯಾಗಿ ನೀವು ಶ್ರೀ ಚಾಮುಂಡೇಶ್ವರಿ ಬಸಪ್ಪನವರ ಪುಣ್ಯಕ್ಷೇತ್ರ ಗೌಡಗೆರೆ, ಚನ್ನಪಟ್ಟಣ, ರಾಮನಗರ ಜಿಲ್ಲೆಗೆ ನೀವು ಈ ರೀತಿಯಾಗಿ ಬರ್ಬೋದು. ನೀವು ಗೋರ್ಮೆಂಟ್ ಬಸ್ಸಲ್ಲಿ ಬಂದ್ರಿ ಅಂದರೆ ಇಲ್ಲಿಗೆ ಬಿಡ್ತಾರೆ. ಇಲ್ಲಿ ಒಂದು ಗೋರ್ಮೆಂಟ್ ಬಸ್ ಸ್ಟ್ಯಾಂಡ್ ಕೂಡ ಇದೆ. ಇಲ್ಲಿಂದ ಸುಮಾರು ನಿಮಗೆ 200-250 ಮೀಟರ್ ಆಗುತ್ತಷ್ಟೇ. ಅಲ್ಲಿವರೆಗೂ ನೀವು ನಡ್ಕೊಂಡು ಹೋಗ್ಬೇಕಾಗುತ್ತೆ. ಒಂದು ಪಕ್ಷ ನೀವು ಪ್ರೈವೇಟ್ ವೆಹಿಕಲ್ ಬಂದ್ರಿ ಅಂತಂದರೆ ಪ್ರೈವೇಟ್ ವೆಹಿಕಲ್ಗೂ ಸಾಕಷ್ಟು ಪಾರ್ಕಿಂಗ್ ವ್ಯವಸ್ಥೆ ಇದೆ. ಅಂದರೆ ಈ ಚಾಮುಂಡೇಶ್ವರಿ ಬಸಪ್ಪನವರ ಪುಣ್ಯಕ್ಷೇತ್ರ ಇರೋದು ಒಂದು ಪ್ರೈವೇಟ್ ಜಮೀನಲ್ಲಿದೆ. ಜಮೀನಲ್ಲಿ ಬರೋದ್ರಿಂದ ನೀವು ಆ ಕ್ಷೇತ್ರಕ್ಕೆ ರೀಚ್ ಆಗ್ಬೇಕಾದ್ರೆ ಸಾಕಷ್ಟು ಜಮೀನುಗಳಿದೆ. ಆ ಜಮೀನುಗಳಲ್ಲೆಲ್ಲ ಪ್ರೈವೇಟ್ ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಿದ್ದಾರೆ. ನೀವು ಇಲ್ಲಿ ಪೇ ಆ್ಯಂಡ್ ಯೂಸ್ ಇದೆ ಪಾರ್ಕಿಂಗು. ಅದಕ್ಕಾಗಿ ನೀವು ದೇವಸ್ಥಾನದ ಪಕ್ಕ ಹೋದರೆ ನಿಮಗೆ ಫ್ರೀ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇದೆ ಪ್ರೈವೇಟ್ ವೆಹಿಕಲ್ಸ್ಗೆ. ನೀವು ಇಲ್ಲಿ ಕೂಡ ವೆಹಿಕಲ್ ನಿಲ್ಲಿಸ್ಬೋದು. ಅಥವಾ ನೀವು ಫ್ರೀಯಾಗಿ ನಿಲ್ಲಿಸ್ಬೇಕಂತಂದ್ರೆ ದೇವಸ್ಥಾನದ ಪಕ್ಕನೇ ಫ್ರೀ ಪಾರ್ಕಿಂಗ್ ಇದೆ, ಅಲ್ಲಿ ಕೂಡ ನಿಲ್ಲಿಸ್ಬೋದು. ನೀವೊಂದು 200 ಮೀಟರ್ ನಡ್ಕೊಂಡು ಬಂದ ತಕ್ಷಣ ನಿಮಗೆ ಶ್ರೀ ಚಾಮುಂಡೇಶ್ವರಿಯ ಸ್ಟ್ಯಾಚ್ಯೂ ಕಾಣುತ್ತೆ. ಇದೇ ಶ್ರೀ ಚಾಮುಂಡೇಶ್ವರಿ ಬಸಪ್ಪನವರ ಪುಣ್ಯಕ್ಷೇತ್ರ ಗೌಡಗೆರೆ. ಇಲ್ಲಿ ನೋಡ್ಬೋದು ನೀವು, ಇಲ್ಲೊಂದು ಏನಿದೆ ಏಣಿ ಥರ, ಅಂದರೆ ಒಂದು ಐರನ್ ಇಂದ ಮಾಡಿರುವಂಥ ಒಂದು ಏಣಿ ಹಾಕಿದ್ದಾರೆ. ಆ ಏಣಿ ಕೆಳಗೆ ಹೋಗ್ಬಿಟ್ಟು ನೀವು ಲೆಫ್ಟಲ್ಲಿ ಹೋದ್ರೆ ಶ್ರೀ ಚಾಮುಂಡೇಶ್ವರಿ ಮೂಲ ಏನು ದೇವಸ್ಥಾನ ಇದೆ ಅಲ್ಲಿ ನೀವು ದರ್ಶನ ಪಡಿಬೋದು. ಅಥವಾ ನೀವು ಡೈರೆಕ್ಟಾಗಿ ನೀವು ಎಂಟ್ರಿಯಲ್ಲಿ ಒಳಗಡೆ ಸ್ಟ್ರೈಟ್ ಹೋದ್ವಿ ಅಂತಂದ್ರೆ ನಮಗೆ ಶ್ರೀ ಚಾಮುಂಡೇಶ್ವರಿಯ ಸ್ಟ್ಯಾಚ್ಯೂ ಕಾಣುತ್ತೆ. ಆ ಸ್ಟ್ಯಾಚ್ಯೂನು ನೀವು ನೇರವಾಗಿ ನಾನು ತೋರಿಸ್ತಾ ಇದ್ದೀನಿ, ಇದನ್ನು ನೋಡ್ತೀರಾ ನೀವು. ಅಂದರೆ ಮೊದಲಿಗೆ ನೀವೇನಪ್ಪ ಅಂದರೆ ಇಲ್ಲಿ ಹಿಂಗೆ ಕೆಳಗೆ ಹೋಗ್ತೀರಾ ನೀವು. ಇಲ್ಲಿ ಏನು ಒಂದು ಸ್ಟೇರ್ಸ್ ಇದೆ ಕಬ್ಬಣದ್ದು, ಕೆಳಗೆ ಹೋದ ತಕ್ಷಣ ನೀವು ಲೆಫ್ಟಲ್ಲಿ ಹೋಗ್ಬೇಕು. ಲೆಫ್ಟಲ್ಲಿ ಹೋದ್ರೆ ನಿಮಗೆ ಶ್ರೀ ಚಾಮುಂಡೇಶ್ವರಿಯ ಮೂಲ ದೇವಸ್ಥಾನದಲ್ಲಿ ನೀವು ದರ್ಶನ ಪಡಿಬೇಕಾಗುತ್ತೆ. ಯಾಕಂದ್ರೆ ಈ ಸ್ಟ್ಯಾಚ್ಯೂ ನೀವು ನಂತರ ನೋಡಬೇಕಾಗುತ್ತೆ. ಅದೇ ರೀತಿಯಾಗಿ ಇಲ್ಲಿ ನೀವು ಮುಂದೆ ನೋಡ್ತಾ ಇದ್ರ ಸಾಕಷ್ಟು ಜನರು ಹರಕೆಯ ಕಾಯಿ ಸೇವೆಯ ಪೂಜೆಯನ್ನು ಮಾಡ್ತಿದ್ದಾರೆ. ಅದ್ರ ಬಗ್ಗೆ ನಾನು ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತೀನಿ ಮುಂದೆ. ಇಲ್ಲಿ ನೋಡ್ಬೋದು, ಎಲ್ಲಿ ನೋಡಿದ್ರು ಹರಕೆ ಕಾಯಿಗಳೇ ಕಾಣಿಸುತ್ತೆ ನಿಮಗೆ. ಈ ದೇವಸ್ಥಾನದಲ್ಲಿ ಒಂದು ವಿಶೇಷತೆ ಏನಪ್ಪಾ ಅಂತಂದ್ರೆ ಎಲ್ಲಿ ನೋಡಿದ್ರು ತೆಂಗಿನಕಾಯಿ ಮಾಯೆ.
ಎಲ್ಲಿ ನೋಡಿದ್ರು ತೆಂಗಿನಕಾಯಿ. ಅಂದರೆ ಶ್ರೀ ಚಾಮುಂಡಿ ಕ್ಷೇತ್ರದ ಶ್ರೀ ಚಾಮುಂಡೇಶ್ವರಿ ದೇವಿಗೆ ತೆಂಗಿನಕಾಯಿ ಅಂದರೆ ಭಾಳ ಇಷ್ಟ ಅಂತೆ ಮತ್ತು ಶ್ರೇಷ್ಠ. ಹಾಗಾಗಿ ಇಲ್ಲಿ ಸಾಕಷ್ಟು ಜನರು ತೆಂಗಿನಕಾಯಿ ಹರಕೆಯ ಕಾಯಿ ಸೇವೆ ಪೂಜೆಯನ್ನು ಮಾಡ್ತಾರೆ. ಅದು ಕೂಡ ಈ ದೇವಸ್ಥಾನದ ವತಿಯಿಂದನೇ ಸಿಗುತ್ತೆ. ನಾನು ಅದ್ರ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಫಸ್ಟಿಗೆ ನೀವು ದೇವಸ್ಥಾನಕ್ಕೆ ಬಂದ ತಕ್ಷಣ ನೀವು ಅಲ್ಲಿ ಲೆಫ್ಟ್ ಸೈಡ್ ಹೋದ್ರೆ ಎಡಗಡೆ ನಿಮಗೆ ಮೂಲ ದೇವಿಯ ದೇವಸ್ಥಾನ ಇದೆ, ಅಲ್ಲಿ ಒಂದು ದರ್ಶನ ಪಡೆಯೋಣ. ಇದು ನೋಡ್ತಾ ಇದ್ರೆ ನೀವು ಬಸಪ್ಪನವರು, ಅಂದ್ರೆ ಈ ದೈವಾಧೀನರಾಗಿದ್ದಾರೆ ಬಸಪ್ಪನವರು. ಅದನ್ನ ಒಂದು ಸ್ಟ್ಯಾಚ್ಯೂ ಮಾಡಿದ್ದಾರೆ, ದೇವಸ್ಥಾನ ಎದುರುಗಡೆನೆ ಇದೆ. ಈಗ ಇನ್ನ ಒಂದು ಬೇರೆ ಬಸಪ್ಪನವರು ಇದ್ದಾರೆ, ಅದ್ರ ಬಗ್ಗೆನೂ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಗೆ ಇಲ್ಲಿ ಇನ್ನ ಈ ವಿವಿಧ ರೀತಿಯ ಪೂಜೆಗಳು ಕೂಡ ಇದೆ, ಹರಕೆಗಳನ್ನು ಇಲ್ಲಿ ಮಾಡ್ತಾರೆ ಸಾಕಷ್ಟು ಜನರು. ಅದ್ರ ಬಗ್ಗೆನೂ ನಾನು ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ದೇವಸ್ಥಾನದ ಎಂಟ್ರಿಯಾಗಿ ಲೆಫ್ಟ್ ಸೈಡಲ್ಲೇ ಹೋಗ್ಬೇಕಾಗುತ್ತೆ. ನೀವು ಶ್ರೀ ಚಾಮುಂಡೇಶ್ವರಿಯ ಮೂಲ ದೇವಿಯ ದರ್ಶನವನ್ನು ಪಡೆಯಲು ನೀವು ನೋಡ್ತಾ ಇದ್ದೀರಾ ಎಷ್ಟು ಹರಕೆ ಕಾಯಿಗಳನ್ನು ಕಟ್ಟಿದ್ದಾರೆ ಅಂತೇಳಿ. ತಮ್ಮ ಹರಕೆಗಳನ್ನು ತೆಂಗಿನಕಾಯಿ ಕಟ್ಟುವ ಮೂಲಕ ತಾಯಿಗೆ ಪ್ರೀತಿ ಪಾತ್ರರಾಗುತ್ತಾರೆ. ತಮ್ಮ ಕಷ್ಟಗಳನ್ನೆಲ್ಲ ದೂರ ಮಾಡಿ ಅವ್ರು ಏನೇನು ಹರಕೆಯನ್ನು ಮಾಡ್ಕೊಂಡಿರ್ತಾರೋ, ಏನೇನು ಅವ್ರಿಗೆ ಒಳ್ಳೇದಾಗಬೇಕಾಗಿರುತ್ತೆ ಅಥವಾ ಏನು ಅವರು ಕಷ್ಟಗಳ ದಿನಗಳನ್ನು ಎದುರಿಸ್ತಿರ್ತಾರೋ ಅದನ್ನೆಲ್ಲ ನಿವಾರಣೆ ಮಾಡಮ್ಮ ತಾಯಿ ಅಂತೇಳಿ ಈ ಹರಕೆ ಕಾಯಿಗಳನ್ನು ಕಟ್ತಾರೆ. ಅದ್ರ ಬಗ್ಗೆ ನಾನು ಸಂಪೂರ್ಣವಾಗಿ ತಮಗೆ ಮಾಹಿತಿಯನ್ನು ಕೊಡ್ತೀನಿ. ಇಲ್ಲಿ ನೀವು ಮೂಲ ದೇವತೆ ಚಾಮುಂಡೇಶ್ವರಿ ದರ್ಶನ ಪಡೆಯೋದಕ್ಕೆ ಸುಮಾರು 1.5 ಗಂಟೆ 2 ಗಂಟೆ ಕಾಯಬೇಕಾಗುತ್ತೆ. ಅಂದರೆ ಮಂಗಳವಾರ, ಶುಕ್ರವಾರ, ಭಾನುವಾರ ಮತ್ತು ಸರ್ಕಾರಿ ರಜಾ ದಿನಗಳಲ್ಲಿ ಸಾಕಷ್ಟು ರಶ್ ಇರುತ್ತೆ. ಬೇರೆ ದಿನಗಳಲ್ಲಿ ಬಂದರೆ ನಿಮಗೆ ಅಷ್ಟು ರಶ್ ಇರೋದಿಲ್ಲ, ನೀವು ಸಲೀಸಾಗಿ ತಾಯಿಯ ದರ್ಶನವನ್ನು ಪಡಿಬೋದು. ಆದರೆ ಈ ದಿನಗಳಲ್ಲಿ ಬಂದರೆ ನಿಮಗೆ 1-2 ಗಂಟೆ ಆದರೂ ಈ ಕ್ಯೂ ಅಲ್ಲಿ ನಿಂತ್ಕೋಬೇಕಾಗುತ್ತೆ. ನಾವುಗಳು ಕೂಡ ಈ ಕ್ಯೂ ಅಲ್ಲಿ ನಿಂತುಬಿಟ್ಟು ಸುಮಾರು 2 ಗಂಟೆಗಳಷ್ಟು ಕಾಲ ಕ್ಯೂ ಅಲ್ಲಿ ನಿಂತ್ವಿ. ತದನಂತರ ನಾವು ತಾಯಿಯ ದರ್ಶನವನ್ನು ಪಡೆದ್ವಿ. ತಾಯಿಯ ದರ್ಶನವನ್ನು ಪಡೆದ ನಂತರ ನೀವು ಹೊರಗೆ ಬಂದಾಗ ನಿಮಗೆ ಇಲ್ಲಿ ಹಿಂದುಗಡೆ ಒಂದು ತಾಯಿಯ ಒಂದು ಏನಪ್ಪಾ ಅಂದ್ರೆ ವಿಗ್ರಹ ಕೂಡ ಇದೆ. ಆ ವಿಗ್ರಹದ ಒಂದು ಕಲ್ಲಿನ ವಿಗ್ರಹ ಇರೋದ್ರಿಂದ ಅಲ್ಲಿ ನೀವು ಸಾಕಷ್ಟು ಜನರು ₹1 ಅಥವಾ ₹2 ಕಾಯಿನನ್ನ ಅಲ್ಲಿ ಇಟ್ಬಿಟ್ಟು ಅಲ್ಲೂ ಕೂಡ ಪ್ರಾರ್ಥನೆ ಮಾಡ್ಕೊಳ್ತಾರೆ. ಆ ಕಾಯಿನ್ನು ಅದು ಏನಪ್ಪಾ ಅಂದ್ರೆ ಆ ಒಂದು ಬಂಡೆ ಏನಿದೆ ಅದು ದೇವಿಯ ಬಂಡೆ, ಅದ್ರ ಮೇಲೆ ನಿಂತ್ಕೊಳ್ತು ಅಂತಂದ್ರೆ ಅವ್ರು ಏನು ಕೋರ್ಕೊಳ್ತಾರೋ ಅದು ಆಗುತ್ತೆ ಅಂತ ಅರ್ಥ. ಇದು ಮೂಲ ದೇವಿಯ ದೇವಸ್ಥಾನದ ಹಿಂದ್ಗಡೆ ಬರುತ್ತೆ. ಅದೇ ರೀತಿಯಾಗಿ ನೀವು ದೇವಸ್ಥಾನದಲ್ಲಿ ತುಲಾಭಾರ ಕೂಡ ಇದೆ. ಏನು ಕೋರಿಕೆಗಳು ನೆರವೇರಿರುತ್ತೋ ಅವರು ತುಲಾಭಾರ ಕೂಡ ಇಲ್ಲಿ ನೆರವೇರಿಸ್ಬೋದು. ಅಂದ್ರೆ ತುಲಾಭಾರ ಅವ್ರು ಏನು ಅನ್ಕೊಂಡಿರ್ತಾರೋ, ಅಕ್ಕಿ ಆಗಲಿ, ಬೆಲ್ಲ ಆಗಲಿ, ಯಾವ ರೀತಿ ತರಕಾರಿಗಳಾಗಲಿ, ಯಾವ ರೀತಿ ಬೇರೆ ಬೇರೆ ಏನೇನು ಹೇಳ್ಕೊಂಡಿರ್ತಾರೋ ಅದೆಲ್ಲ ತಾಯಿಗೆ ಸಮರ್ಪಣೆ ಮಾಡ್ಬೋದು. ಈ ರೀತಿಯಾಗಿ ನೀವು ಮೊದಲು ಶ್ರೀ ಚಾಮುಂಡೇಶ್ವರಿಯ ಮೂಲ ದೇವತೆಯ ದರ್ಶನವನ್ನ ಪಡಿಬೇಕಾಗುತ್ತೆ ಬಂಧುಗಳೇ. ದರ್ಶನ ಪಡೆದ ನಂತರ ನೀವು ಇಲ್ಲಿ ಹರಕೆಕಾಯಿ ಕೌಂಟರ್ ಅಂತಿರುತ್ತೆ. ಅಂದ್ರೆ ಹರಕೆಕಾಯಿ ಸೇವೆ ಅಂದ್ರೆ ನೀವು ಏನೋ ಒಂದು ಹರಕೆಗಳನ್ನ ಕಟ್ಕೊಂಡಿರ್ತೀರಾ, ಹರಕೆ ನೆರವೇರಲಮ್ಮ ಅಂತೇಳಿ ತಾಯಿಗೆ ಹರಕೆಕಾಯಿಯನ್ನು ಕಟ್ಟೋದು ಹರಕೆಕಾಯಿಯ ಸೇವೆ ಅಂತ ಇಲ್ಲಿ ಬಹಳ ಒಂದು ಪ್ರಸಿದ್ಧಿಯನ್ನು ಹೊಂದಿದೆ. ಅದೇ ರೀತಿಯಾಗಿ ತಾಯಿಯ ಮುಂದೆ ಉಪ್ಪಿನ ಸೇವೆ ಅಂತೇಳಿ ಇರುತ್ತೆ. ಆ ಉಪ್ಪಿನ ಸೇವೆಯನ್ನು ಕೂಡ ಇಲ್ಲಿ ಮಾಡ್ಬೋದು ನೀವು. ಅದರಲ್ಲೂ ಕೂಡ ಉಪ್ಪಿನ ಸೇವೆ ಮುಖಾಂತರ ಕೂಡ ಪೂಜೆ ಮಾಡುವ ಮುಖಾಂತರ ಹರಕೆಯನ್ನು ಕಟ್ಕೊಳ್ತಾರೆ. ಅಂದ್ರೆ ಅವರಿಗೆ ಒಂದು ಕಷ್ಟ ಕಾರ್ಪಣ್ಯಗಳೆಲ್ಲ ಏನಿದೆ ಅದೆಲ್ಲ ಬಗೆಹರಿಸ್ಬಿಟ್ಟು ಸುಖ ಶಾಂತಿ ಕೊಡಮ್ಮ ಅಂತೇಳಿ ಅವ್ರ ಹರಕೆಗಳನ್ನ ಏನೇನಿದೆ ಆ ಹರಕೆಗಳನ್ನ ಕೋರ್ಕೊಳ್ತಾರೆ. ಅದೇ ರೀತಿಯಾಗಿ ಉಪ್ಪಿನ ಸೇವೆ ಅಂತೇಳಿ ಅದನ್ನ ಇಲ್ಲಿ ಜನ ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ನೋಡ್ಬೋದು ನೀವು ಇಲ್ಲಿ ಏನ್ ಸ್ಟ್ಯಾಚ್ಯೂ ಇದೆ, 60 ಅಡಿ ಎತ್ತರದ ಪಂಚಲೋಹದ ಶ್ರೀ ಚಾಮುಂಡೇಶ್ವರಿ ಸ್ಟ್ಯಾಚ್ಯೂ ಅಂದ್ರೆ ಪ್ರಪಂಚದ ಅತಿ ಎತ್ತರವಾದ ಸ್ಟ್ಯಾಚ್ಯೂನು ನೀವು ನೋಡ್ತಾ ಇದ್ದೀರಾ. ಇಲ್ಲಿ ನೀವು ಈ ಕಡೆಯಿಂದ ಹತ್ಬೇಕಾಗುತ್ತೆ. ಮೇಲೆ ಹತ್ತಬೇಕಾದ್ರೆ ನಿಮಗೆ ವಿಷ್ಣುವಿನ ದಶಾವತಾರ ಎಲ್ಲ ಒಂದು ವಿಷ್ಣುವಿನ ದಶಾವತಾರದ ಬಗ್ಗೆ ಇಲ್ಲಿ ಸ್ಟ್ಯಾಚ್ಯೂಗಳಿದೆ. ಅದ್ರ ಬಗ್ಗೆ ಇಲ್ಲೆಲ್ಲ ಮೂಡಿಸಿದ್ದಾರೆ ಯಾವ ರೀತಿ ವಿಷ್ಣುವಿನ ದಶಾವತಾರ ಇದೆ ಅಂತೇಳಿ. ಈ ಕಡೆ ಸೈಡ್ ಹತ್ಬೇಕಾದ್ರೆ 5 ದಶಾವತಾರಗಳು ಬರುತ್ತೆ. ಅದೇ ರೀತಿ ನೀವು ಏನು ಸ್ಟ್ಯಾಚ್ಯೂ ಹತ್ರ ಹೋಗ್ಬಿಟ್ಟು ನಂತರ ಮತ್ತೆ ಬರಬೇಕಾದ್ರೆ ಇನ್ನು 5 ದಶಾವತಾರದಲ್ಲಿ 5 ಅವತಾರಗಳು ಆ ಸೈಡ್ ಇದೆ. ನಾನು ತೋರಿಸ್ತೀನಿ ನಿಮಗೆ. ನೋಡಿ, ನೀವು ಮೇಲ್ ಬಂದ್ರೆ ಸ್ಟ್ಯಾಚ್ಯೂ ನಿಮಗೆ ಈ ರೀತಿ ಕಾಣುತ್ತೆ.
ನೋಡೋದಕ್ಕಂತೂ ಬಹಳ ಸುಂದರವಾಗಿದೆ. ಚಾಮುಂಡೇಶ್ವರಿಯ ಒಂದು 18 ಕೈಗಳನ್ನು ಹೊಂದಿದ್ದಾರೆ ಚಾಮುಂಡೇಶ್ವರಿ ದೇವಿ. ಅದು ನೋಡೋದಕ್ಕೆ ಹತ್ತಿರದಿಂದ ನೋಡಿದ್ರೆ ಅಂತೂ ರೋಮಾಂಚನವಾಗುತ್ತೆ, ಆ ರೀತಿಯಾಗಿದೆ. ನೀವು ನೋಡ್ಬೋದು, ಇದು ಪಾದ ಕಾಣಿಸ್ತಾ ಇದೆ ನಿಮಗೆ, ತಾಯಿಯ ಪಾದ. ಈ ಪಾದದ ಮುಂದೆ ಒಂದು ವಿಗ್ರಹವನ್ನು ಕೂಡ ಇಟ್ಟಿದ್ದಾರೆ ತಾಯಿದು. ಆ ವಿಗ್ರಹಕ್ಕೆ ಪೂಜೆ ಮಾಡ್ತಾ ಇರ್ತಾರೆ. ಇಲ್ಲಿ ಏನು ಹರಕೆ ಕಾಯಿಗಳನ್ನ ನೀವು ತರ್ತಿರೋ, ಅಂದ್ರೆ ಏನು ಹರಕೆ ಇರುತ್ತೋ ನಿಮ್ದು, ಆ ಹರಕೆ ಕಾಯಿಗಳನ್ನ ಇಲ್ಲಿ ಸ್ವಾಮಿಯವರು ಅದು ತಾಯಿಯ ಮುಂದೆ ಇಟ್ಬಿಟ್ಟು ನಿಮ್ಮ ಹರಕೆ ನೆರವೇರಲಿ ಅಂತೇಳಿ ಒಂದು ಪೂಜೆ ಮಾಡಿ ಹರಕೆ ಕಾಯಿನ ನಿಮಗೆ ವಾಪಸ್ ಕೊಡ್ತಾರೆ. ಇಲ್ಲಿ ನೀವು ಏನು ಹರಕೆಯನ್ನು ಕಟ್ಕೊಂತೀರೋ ಹರಕೆ ಕಾಯಿ ತಗೊಂಡು ನಂತರ ಅಂದು ಹರಕೆ ಕಾಯಿಗೆ 50 ರೂಪಾಯಿ ಇರುತ್ತೆ. ಆ ಹರಕೆ ಕಾಯಿಯನ್ನು ದೇವಸ್ಥಾನದ ಮಂಡಳಿಯಲ್ಲೇ ಕೊಡ್ತಾರೆ. ಅಲ್ಲಿ ನೀವು ತಗೊಂಡ ನಂತರ ಇಲ್ಲಿ ಪೂಜೆ ಸಲ್ಲಿಸ್ಕೋಬೇಕು. ಸಲ್ಲಿಸಿದ ನಂತರ ಒಂದು ಪ್ರದಕ್ಷಿಣೆಯನ್ನು ನೀವು ತಾಯಿಗೆ ಹಾಕಬೇಕಾಗುತ್ತೆ. ಒಂದು ಪ್ರದಕ್ಷಿಣೆ ಹಾಕಿ ನಂತರ ನೀವು ಈ ಕಡೆ ಬರಬೇಕಾಗುತ್ತೆ. ಈ ಕಡೆ ಬಂದ ನಂತರ ನೀವು ನೋಡ್ಬೋದು, ತಾಯಿಯ ಒಂದು ಚಿತ್ರವನ್ನು ನಾನು ತೋರಿಸ್ತಾ ಇದ್ದೀನಿ, ಸ್ಟ್ಯಾಚ್ಯೂ ಯಾವ ರೀತಿ ಇದೆ ಅಂತೇಳಿ. ಒಂದು ಪ್ರದಕ್ಷಿಣೆ ಹಾಕಿದ ನಂತರ ನಾವು ಈ ಕಡೆಗೆ ಬರ್ತೀವಿ. ಭಾಳ ಸುಂದರವಾಗಿದೆ, ಹತ್ರದಿಂದ ನೋಡೋದಕ್ಕಂತೂ ಭಾಳ ಚೆನ್ನಾಗಿದೆ. ಅದೇ ರೀತಿ ನಾನು ನಿಮಗೆ ಹೇಳಿದ್ನಲ್ಲ, ವಿಷ್ಣುವಿನ ದಶ ಅವತಾರದಲ್ಲಿ ಆ ಕಡೆ 5 ಅವತಾರಗಳು ಒಂದು ಸ್ಟ್ಯಾಚ್ಯೂ ಇದೆ. ಅದೇ ರೀತಿಯಾಗಿ ಇನ್ನು ಮಿಕ್ಕಿದ 5 ಅವತಾರಗಳದು ಈ ಸೈಡ್ ಇದೆ. ನೀವು ಇಳಿಬೇಕಾದ್ರೆ ಇನ್ನು 5 ದಶ ಅವತಾರಗಳಲ್ಲಿ ಇನ್ನು 5 ಅವತಾರಗಳ ವಿಷ್ಣುವುದು ನೋಡ್ಕೊಂತ ಹೋಗ್ಬೋದು. ಅದೇ ರೀತಿ ನೀವು ಇಲ್ಲಿ ನೋಡ್ಬೋದು, ಎಲ್ಲೂ ನೋಡಿದ್ರು ತೆಂಗಿನಕಾಯಿ. ಇಲ್ಲಿ ಇದ್ರ ಮುಂದೆನೂ ಹರಕೆ ಕಟ್ಕೊಂಡು ತೆಂಗಿನಕಾಯಿ ಕಟ್ತಾರೆ. ಅದೇ ರೀತಿಯಾಗಿ ತೆಂಗಿನಕಾಯಿ ಕಟ್ಟೋದಕ್ಕೆ ನಿಮಗೆ ಆ ಕಡೆ ಏನು ಮೂಲ ದೇವಸ್ಥಾನ ಇದೆ ಅದ್ರ ಎದುರುಗಡೆ ನಿಮಗಿದೆ, ಅಲ್ಲಿ ಬಸಪ್ಪನವರಿದ್ದಾರೆ. ಅದನ್ನು ನಿಮಗೆ ನಾನು ತೋರಿಸ್ತೀನಿ. ಅಲ್ಲಿ ಮೇನು ಹರಕೆಯನ್ನು ಅಲ್ಲಿ ನೀವು ಕೋರ್ಕೋಬೇಕು ಮತ್ತು ಅಲ್ಲಿ ಕಟ್ಕೋಬೇಕು. ಅಲ್ಲಿ ನೀವು ಹರಕೆಯನ್ನು ಕಟ್ಕೊಂಡು ಎಷ್ಟು ವಾರ ಬರಬೇಕು ನೀವು ಮತ್ತು ಎಷ್ಟು ವಾರಗಳ ಬಂದುಬಿಟ್ಟು ನೀವು ತಮ್ಮ ಹರಕೆಯನ್ನು ತಾಯಿ ಮುಂದೆ ಸಮರ್ಪಣೆ ಮಾಡಿಕೊಳ್ಬೇಕು ಅನ್ನೋದು ನಾನು ನಿಮಗೆ ಹೇಳ್ತೀನಿ. ಇಲ್ಲಿ ನೋಡಿ ಮ್ಯೂಸಿಯಂ, ಇವಾಗ ಮ್ಯೂಸಿಯಂ ಮಾಡಿದ್ದಾರೆ ಹೊಸದಾಗಿ. ಇಲ್ಲಿ ಸಾಕಷ್ಟು ಜನ ಮ್ಯೂಸಿಯಂ ನೋಡೋದಕ್ಕೂ ಹೋಗ್ತಾರೆ. ಅಂದರೆ ಏನು ಸ್ಟ್ಯಾಚ್ಯೂ ಇದೆಯೋ ಸ್ಟ್ಯಾಚ್ಯೂ ಕೆಳಗೆ ಈ ಕಡೆಯಿಂದ ಹೋಗ್ಬಿಟ್ಟು ನೀವು ಆ ಕಡೆ ಬರ್ಬೋದು. ಅಲ್ಲಿ ಸ್ವಲ್ಪ ಮ್ಯೂಸಿಯಂ ಆಗಿ ಒಂದು ಇಂದಿನ ಗ್ರಾಮಗಳು ಹೇಗಿರುತ್ತೋ ಆ ರೀತಿಯ ಒಂದು ಚಿತ್ರಣಗಳಲ್ಲಿ ಒಳಗಡೆ ಮೂಡಿಸಿದ್ದಾರೆ. ನನಗೆ ಕಾಲಾವಕಾಶದಿಂದ ಅಲ್ಲಿ ನನಗೆ ಹೋಗೋದಕ್ಕೆ ಆಗಲಿಲ್ಲ, ಸಾಕಷ್ಟು ಕ್ಯೂ ಇತ್ತು. ಇಲ್ಲೇನು ನೋಡ್ತಾ ಇದ್ದೀರ ನೀವು, ಮೂಲ ದೇವಸ್ಥಾನದ ಎದುರುಗಡೆ ಅಲ್ಲಿ ಹರಕೆ ಕಾಯಿ ಕಟ್ಟುವಂತ ಸ್ಥಳ. ಇಲ್ಲಿ ಹಿಂದೆ ಇದ್ದಂತ ಬಸಪ್ಪನವರು ದೈವಾಧೀನರಾಗಿದ್ದಾರೆ. ಹಾಗಾಗಿ ಬಸಪ್ಪನವರ ಗದ್ದುಗೆಯನ್ನು ನಿರ್ಮಿಸಿದ್ದಾರೆ. ಇಲ್ಲಿ ಬಸಪ್ಪನವರ ಗದ್ದುಗೆಯನ್ನು ನಿರ್ಮಿಸಿ ಇಲ್ಲಿ ಸುತ್ತಲೂ ನೀವು ಹರಕೆ ಕಾಯಿಯಲ್ಲಿ ಏನು ಪೂಜೆ ಮಾಡಿಸ್ಕೊಂಡ್ ಬರ್ತಿರೋ ಅಲ್ಲಿ ಏನು ಸ್ಟ್ಯಾಚ್ಯೂ ಹತ್ರ ನೀವು ಪೂಜೆ ಮಾಡಿಸ್ಕೊಂಡು ಬಂದ ನಂತರ ಇಲ್ಲಿ ನೀವು ತಮ್ಮ ಹರಕೆಯು ಏನು ಹರಕೆ ಇರುತ್ತೋ ಅದನ್ನ ನೆರವೇರಿಸಮ್ಮ ಅಂತೇಳಿ ನೀವು ಇಲ್ಲಿ ಗದ್ದುಗೆ ಇದೆಯಲ್ಲ, ಈ ಗದ್ದುಗೆಗೆ 7 ಸುತ್ತನ್ನು ನೀವು ಸುತ್ತಬೇಕಾಗುತ್ತೆ. ಇದೇ ರೀತಿಯಾಗಿ ನೀವು 7 ವಾರಗಳು ಅಂದರೆ 7 ಏನು ಟೈಮ್ಸ್ ಬರಬೇಕಾಗುತ್ತೆ. ನೀವು ಯಾವ ದಿನಾರ ಬನ್ನಿ, ಅಂದರೆ ನೀವು ಬುಧವಾರ ಬಂದರೆ ಬುಧವಾರ ಬರ್ಬೋದು, ಮಂಗಳವಾರ ಬಂದರೆ ಮಂಗಳವಾರ ಬರಬೇಕು ನೆಕ್ಸ್ಟ್ ವೀಕು. ಹಾಗಾಗಿ ಒಂದು ವಾರ ಬರೋದಕ್ಕಾಗಿಲ್ಲ ಅಂದರೆ ನಿಮಗೆ ಇನ್ನು ಆ ವಾರ ಏನಾರು ಆಗಿಲ್ಲ ಅಂತಂದರೆ ನೆಕ್ಸ್ಟ್ ಬರ್ಬೋದು, ಕಂಟಿನ್ಯೂ ಮಾಡ್ಬೋದು. ಹೀಗಾಗಿ 7 ವಾರಗಳು ಬರಬೇಕಾಗುತ್ತಂತೆ. 7 ವಾರಗಳು ಕೂಡ ನೀವು ಈ ರೀತಿಯ ಹರಕೆ ಕಾಯಿಯನ್ನು ಕಟ್ಟಬೇಕಾಗುತ್ತೆ. 7 ಸುತ್ತನ್ನು ಇಲ್ಲಿ ಬಸಪ್ಪನ ಗದ್ದುಗೆ ಏನಿದೆ ಈ ಗದ್ದುಗೆಗೆ ಸುತ್ತಬೇಕಾಗುತ್ತೆ. ತಾವು ಪ್ರಾರ್ಥನೆ ಮಾಡ್ಕೊಳ್ಬೇಕಾಗುತ್ತೆ. ಹೀಗೆ ಮಾಡಿದ್ರೆ ನೀವು 7 ವಾರಗಳು 7 ಹರಕೆ ಕಾಯಿಗಳನ್ನು ಕಟ್ಟಿದ್ರೆ ನಿಮ್ಮ ಒಂದು ಏನು ನಿಮ್ಮ ಹರಕೆ ಇರುತ್ತೋ ಅದು ನೆರವೇರುತ್ತೆ ಅನ್ನೋದು ಇಲ್ಲಿ ಒಂದು ಸಂಪ್ರದಾಯ. ಹಾಗಾಗಿ ಸಾಕಷ್ಟು ಜನರು ತಮ್ಮ ಹರಕೆಯನ್ನು ಕೋರ್ಕೊಂಡು ಇಲ್ಲಿ ಹರಕೆಯನ್ನು ಇಲ್ಲಿ ಏನಿದೆಯೋ ಸೇವೆಯನ್ನು ಕೂಡ ಮಾಡ್ತಾರೆ. ನೀವು ನೋಡ್ಬೋದು, ಸಿಕ್ಕಾಬಟ್ಟೆ ಜನ ಬರ್ತಾರೆ. ಅಂದರೆ ನಮ್ಮ ರಾಜ್ಯದ ಅಲ್ಲದಲ್ಲೇ ಪಕ್ಕದ ತಮಿಳುನಾಡು, ಆಂಧ್ರ ಪ್ರದೇಶ, ಕೇರಳಗಳ ಅಲ್ಲಿಂದ ಕೂಡ ಸಾಕಷ್ಟು ಜನ ಬರ್ತಾರೆ, ಹರಕೆಯ ಸೇವೆಯನ್ನು ಮಾಡ್ತಾರೆ. ಈ ರೀತಿಯಾದ ಒಂದು ಹರಕೆಯ ಸೇವೆಯನ್ನು ಕೂಡ ಇಲ್ಲಿ ಜನರು ನೆರವೇರಿಸ್ತಾರೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ ನೀವು, ಬಸಪ್ಪನವರ ಗದ್ದುಗೆ ಒಳಗೆ ಪ್ರವೇಶ ಇಲ್ಲ. ಇಲ್ಲಿ ಏನಪ್ಪಾ ಅಂತಂದ್ರೆ ಹಿಂದೆ ಇದ್ದ ಬಸಪ್ಪನವರು ದೈವಾಧೀನರಾಗಿದ್ದಾರೆ. ಅವರ ಒಂದು ಸ್ಟ್ಯಾಚ್ಯೂವನ್ನು ಬಸಪ್ಪನವರ ಸ್ಟ್ಯಾಚ್ಯೂವನ್ನು ಮಾಡಿದ್ದಾರೆ. ಈ ಸ್ಟ್ಯಾಚ್ಯೂ ಸುತ್ತಲೂ ನೀವು 7 ಸುತ್ತುಗಳನ್ನು ಸುತ್ತಬೇಕಾಗುತ್ತೆ. 7 ಬಾರಿ ಅಂದ್ರೆ 7 ವಾರಗಳು ಬರಬೇಕಾಗುತ್ತೆ. ನಾನು ಹೇಳಿದ್ನಲ್ಲ, ಈ ರೀತಿಯಾಗಿ ತಾವುಗಳು ಏನಾದರೂ ಈ ದೇವಸ್ಥಾನಕ್ಕೆ ಬಂದರೆ ನೀವು ಮೂಲ ದೇವಸ್ಥಾನದ ದರ್ಶನದ ನಂತರ
ಏನು ಸ್ಟ್ಯಾಚ್ಯೂ ಇದೆ ಅಲ್ಲಿ, ಕಂಚಿನ ವಿಗ್ರಹ ಏನಿದೆ 60 ಅಡಿ ವಿಗ್ರಹ, ಅಲ್ಲಿಗೆ ಹೋಗುವ ಮೊದಲು ಒಂದು 50 ರೂಪಾಯಿ ಕೊಟ್ಟರೆ ಈ ದೇವಸ್ಥಾನದ ವತಿಯಿಂದ ನಿಮಗೆ ಹರಕೆಕಾಯಿಯನ್ನು ಕೊಡ್ತಾರೆ. ಆ ಹರಕೆಕಾಯಿಯನ್ನು ತೆಗೆದುಕೊಂಡು ನೀವು ನಿಮ್ಮದು ಏನಾದರೂ ಹರಕೆಗಳು ಇದ್ದರೆ ಈ ರೀತಿಯಾಗಿ ನೀವು ಕೂಡ ಇಲ್ಲಿ ಹರಕೆ ಕಟ್ಕೊಳ್ಬೇಕಾಗುತ್ತೆ ಬಂಧುಗಳು. ಈ ಬಸಪ್ಪನವರ ಗದ್ದುಗೆ ಬಹಳ ಪ್ರಸಿದ್ಧಿ ಹೊಂದಿದೆ. ಅಂದರೆ ಹಿಂದೆ ಬಸಪ್ಪನವರು ಬದುಕಿದ್ದಾಗ ಸಾಕಷ್ಟು ಜನರಿಗೆ ಒಳಿತಾಗಿದೆ ಅಂತ ಕೂಡ ಇಲ್ಲಿ ಸಾಕಷ್ಟು ಜನರು ಹೇಳ್ತಾರೆ. ಅದಕ್ಕಾಗಿ ಅವರ ಗದ್ದುಗೆಯನ್ನು ನಿರ್ಮಿಸಿ ಈ ರೀತಿಯಾದ ಒಂದು ಹರಕೆಕಾಯಿಯ ಒಂದು ಹರಕೆಯನ್ನು ಎಲ್ಲರೂ ಕಟ್ಕೊಳ್ತಾರೆ. ಅವ್ರೇನಪ್ಪ ಅಂತಂದ್ರೆ ಈ ರೀತಿಯ ಹರಕೆಗಳನ್ನು ಕಟ್ಕೊಂಡ್ರೆ ಅವ್ರದ್ದು ಏನಿರುತ್ತೋ ಹರಕೆಗಳು ನೆರವೇರ್ತವೆ ಅನ್ನೋದು ಅವರಿಗೆ ಒಂದು ನಂಬಿಕೆ ಇದೆ. ಅದೇ ರೀತಿ ಈಗ ಹೊಸ ಬಸಪ್ಪನವರಿದ್ದಾರೆ. ಈ ಹೊಸ ಬಸಪ್ಪನವರು ಕೂಡ ಸಾಕಷ್ಟು ಪ್ರಸಿದ್ಧಿಯನ್ನು ಹೊಂದಿದ್ದಾರೆ. ಅದ್ರ ಬಗ್ಗೆನೂ ನಾನು ತಮಗೆಲ್ಲ ತಿಳಿಸ್ಕೊಡ್ತಾ ಹೋಗ್ತೀನಿ. ಇಲ್ಲಿ ನೋಡ್ಬೋದು ತೆಂಗಿನಕಾಯಿ, ಎಲ್ಲಿ ನೋಡಿದರೂ ತೆಂಗಿನಕಾಯಿ ಅಂದ್ರೆ ಶ್ರೀ ಚಾಮುಂಡೇಶ್ವರಿಗೆ ತೆಂಗಿನಕಾಯಿ ಅಂತಂದ್ರೆ ಬಹಳ ಇಷ್ಟ ಅಂತೆ. ಹಾಗಾಗಿ ಎಲ್ಲಿ ನೋಡಿದ್ರು ನಿಮಗೆ ತೆಂಗಿನಕಾಯಿಗಳೇ ಕಾಣಿಸುತ್ತೆ ದೇವಸ್ಥಾನದಲ್ಲಿ. ಈಗ ನಾವು ಇನ್ನ ಹೊಸದಾಗಿ ಇರುವಂತ ಬಸಪ್ಪನವರನ್ನು ನೋಡಲು ಹೋಗೋಣ. ಈಗ ಇಂದಿನ ಬಸಪ್ಪನವರು ದೈವಾಧೀನರಾದ ನಂತರ ಇವಾಗ ಹೊಸ ಬಸಪ್ಪನವರಿದ್ದಾರೆ. ಅವರಲ್ಲೂ ಕೂಡ ನೀವು ಹೋಗ್ಬಿಟ್ಟು ಬಸಪ್ಪನವರ ಪಾದ ಪೂಜೆಯನ್ನು ಮಾಡ್ಬೋದು. ಅದೇ ರೀತಿಯಾಗಿ ಅಂಗೈ ಚಾಚಿ ನೀವು ಕೋರ್ಕೊಳ್ಬೋದು. ಅಂದ್ರೆ ನೀವು ಬಸಪ್ಪನ ಮುಂದೆ ನೀವು ಕುತ್ಕೋಬೇಕಾಗುತ್ತೆ. ಅಲ್ಲಿ ಅಂಗೈ ಚಾಚಿಬಿಟ್ಟು ನಿಮ್ಮದು ಏನಾದರೂ ಕೆಲಸಗಳಿದ್ರೆ ಅದನ್ನು ಕೇಳ್ಕೊಳ್ಬೇಕಾಗುತ್ತೆ. ಆ ಕೆಲಸಗಳು ನೆರವೇರುತ್ತೆ ಅನ್ನೋದಾದ್ರೆ ಬಸಪ್ಪ ಏನಾಗುತ್ತೆ, ನಿಮ್ಮ ಅಂಗೈ ಕೈಯಲ್ಲಿ ತನ್ನ ಕಾಲನ್ನು ಇಡುತ್ತೆ. ಆ ಕಾಲನ್ನು ನಿಮ್ಮ ಏನು ಕೈ ನೀವು ಬೇಡ್ಕೊಂಡಿರ್ತೀರೋ ಆ ಕಾಲು ಬಸಪ್ಪನ ಕಾಲು ಅಂಗೈಯಲ್ಲಿ ಇಡ್ತು ಅಂದ್ರೆ ನಿಮ್ಮ ಕೆಲಸಗಳು ನೆರವೇರುತ್ತೆ ಅಂತ ಅರ್ಥ. ಅಕಸ್ಮಾತ್ ನಿಮ್ಮ ಕೆಲಸಗಳು ನೆರವೇರಲ್ಲ ಅಂತಂದ್ರೆ ಅದು ಕಾಲನ್ನು ಏನದು ನಿಮ್ಮ ಕೈ ಮೇಲೆ ಇಡೋದಿಲ್ಲ. ಅದೇ ರೀತಿಯಾಗಿ ಬಸಪ್ಪನ ಕೆಳಗಡೆ ಕೂಡ ಮಲ್ಕೊಳ್ತಾರೆ. ಬಸಪ್ಪ ನಡೆದಾಡ್ಕೊಂತ ಬರುತ್ತೆ. ಕೆಲವರಿಗೆ ಬಸಪ್ಪ ಬಲಗಾಲಲ್ಲಿ ದಾಟ್ಕೊಂಡು ಹೋಗುತ್ತೆ, ಅದು ಶುಭ ಸೂಚಕ ಅಂತ. ಅವ್ರು ಏನು ಕೋರ್ಕೊಳ್ತಾರೋ ಅದು ಆಗುತ್ತೆ ಅಂತ ಅರ್ಥ. ಕೆಲವ್ರನ್ನ ದಾಟದೇ ಇಲ್ಲ, ಹಾಗಾಗಿ ಹಂಗೆ ನಿಂತ್ಕೊಂಡ್ಬಿಡುತ್ತೆ ಬಸಪ್ಪ. ಹಾಗಾಗಿ ಅವರ ಕೋರಿಕೆ ಏನಿದೆ ಅದು ಆಗೋದು ಕಷ್ಟ ಅಂತೇಳಿ ಈ ರೀತಿಯ ಒಂದು ಪದ್ಧತಿ ಇದೆಯಲ್ಲ. ಇಲ್ಲಿ ಸಾಕಷ್ಟು ಜನರು ಬಂದು ಕೂಡ ತಮ್ಮ ಕೋರಿಕೆಯನ್ನು ಬಸಪ್ಪನ ಮುಂದೆ ಅಂಗೈ ಚಾಚಿ ಬೇಡ್ಕೊಳ್ತಾರೆ. ಸಾಕಷ್ಟು ಜನಕ್ಕೆ ಒಳಿತಾಗಿದೆ ಅಂತ ಕೂಡ ಇಲ್ಲಿ ಹೇಳ್ತಾರೆ. ಈ ರೀತಿಯ ಪದ್ಧತಿಗಳು ಇಲ್ಲಿ ನೆರವೇರುತ್ತೆ, ದಿನನಿತ್ಯವೂ ಇರುತ್ತೆ. ಅದೇ ರೀತಿಯಾಗಿ ನೀವು ದೇವಸ್ಥಾನದ ದರ್ಶನವನ್ನು ಪಡೆದ ನಂತರ ಹರಕೆಕಾಯಿ ಮತ್ತು ಬಸಪ್ಪನವರನ್ನು ನೋಡಿದ ನಂತರ ನೀವು ಹಿಂದ್ಗಡೆ ದೇವಸ್ಥಾನ ಅಂದ್ರೆ ಏನಿದು ಕಂಚಿನ ಪ್ರತಿಮೆ ಇದೆಯೋ ಆ ಪ್ರತಿಮೆಯ ಹಿಂದ್ಗಡೆ ಬಂದ್ರೆ ನಿಮಗೆ ಅನ್ನಪ್ರಸಾದ ಸೇವೆ ಕೂಡ ಇದೆ. ನೀವು ನೋಡ್ತಾ ಇದ್ದೀರಾ, ಸುತ್ತಲೂ ಬರೀ ತೆಂಗಿನಕಾಯಿಗಳೇ ಇದೆ. ಎಲ್ಲಿ ನೋಡಿದರೂ ತೆಂಗಿನಕಾಯಿನೇ. ನಿಮಗೆ ಇಲ್ಲಿ ತೆಂಗಿನಕಾಯಿ ಮಾಯೆ ಹೇಳದ್ನಲ್ವಾ, ಇಲ್ಲಿ ಅಷ್ಟು ಹರಕೆಯ ಪೂಜೆ ನಡೆಯುತ್ತಿಲ್ಲಿ. ನೋಡ್ತಾ ಇದ್ದೀರಾ, ನೀವು ಇಲ್ಲೇ ಬರಬೇಕಾಗುತ್ತೆ. ನೀವು ಹಿಂದ್ಗಡೆ ಬಂದರೆ ನಿಮಗೆ ಇಲ್ಲಿ ಅನ್ನಪ್ರಸಾದ ಇದೆ. ಇಲ್ಲಿ ಏನಪ್ಪ ಅಂತಂದರೆ ಇಲ್ಲಿ ಕೌಂಟರ್ ಕೂಡ ಇದೆ. ಇಲ್ಲಿ ನಿಮಗೆ ಬಂದಂಥ ಎಲ್ಲರಿಗೂ ಕೂಡ ಅನ್ನಪ್ರಸಾದ ಸಿಗುತ್ತೆ. ಅಂದರೆ ಬೆಳಿಗ್ಗೆ 7 ಗಂಟೆಯಿಂದ ಹಿಡಿದು ರಾತ್ರಿ 9:30 10 ಗಂಟೆವರೆಗೂ ಕೂಡ ಅನ್ನಪ್ರಸಾದ ನಡೀತಾನೆ ಇರುತ್ತಂತೆ. ಅದನ್ನು ನಿಲ್ಸೋದೇ ಇಲ್ವಂತೆ. ಬಂದಿರೋಂಥ ಭಕ್ತರಿಗೆಲ್ಲ ಅನ್ನಪ್ರಸಾದ ಸಿಗುತ್ತೆ ಅಂತೇಳಿ ಇಲ್ಲಿ ಹೇಳ್ತಾರೆ. ಎಷ್ಟು ಗಂಟೆಯಿಂದ ಇರುತ್ತಣ್ಣ ಬೆಳಿಗ್ಗೆ? 4 ಗಂಟೆಗ? ಬೆಳಿಗ್ಗೆ ಮಧ್ಯಾಹ್ನ 11 ಗಂಟೆಯಿಂದ ತಿಂಡಿ ನಡೀತಾ ಇರುತ್ತೆ. ಗ್ಯಾಸ್ ಇಲ್ದಂಗೆ ಅನ್ನ ಸಾಂಬಾರು ಪೈಸ ಸ್ಟಾರ್ಟ್ ಆಗುತ್ತೆ ಊಟ. ಎಲ್ಲಿ ಹೋಗಿರುತ್ತಣ್ಣ? ರಾತ್ರಿ 9:30 10 ಗಂಟೆ. ಹೌದಾ? ಅಲ್ಲಿ ಜನ ಇರೋ ತನಕ 9 10 ಗಂಟೆವರೆಗೆ ಇರುತ್ತೆ. ಜನ 1 ಗಂಟೆಯಿಂದ ಬಂದ್ರೂ ಊಟ ಇರುತ್ತೆ. ಹೌದಾ? ಇದು ಅನ್ನಕ್ಕೆ ಸಾಂಬಾರಲ್ಲ? ತರಕಾರಿ ಸೊಪ್ಪು ಡೈಲಿ ಅದೇನಾ ಬೇರೆ ಬೇರೆ ಮಾಡ್ತೀರಣ್ಣ? ಮಿಕ್ಸ್ ತರಕಾರಿ ಸೊಪ್ಪು. ಮತ್ತೆ ಒಂದೊಂದ್ ದಿವಸ ತಿಳಿ ಸಾರು ಮಾಡ್ತೀವಿ, ರಸಮ್. ಪ್ರತಿನಿತ್ಯ ಅನ್ನದಾನ ಇರುತ್ತೆ. ಇಲ್ಲಿ ನೋಡ್ಬೋದು, ಬೆಳಿಗ್ಗೆ ನಿಮಗೆ 7 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಕೂಡ ಇರುತ್ತೆ ಅಂತೇಳಿ ಇಲ್ಲಿ ಹೇಳ್ತಾರೆ. ಮತ್ತು ಬಂದಂಥ ಎಲ್ಲ ಭಕ್ತಾದಿಗಳು ಕೂಡ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಕೂಡ
ಅನ್ನ ಸಂತರ್ಪಣೆ ಇದ್ದೇ ಇರುತ್ತೆ, ಊಟ ಸಿಕ್ಕೇ ಸಿಗುತ್ತೆ. ಇಲ್ಲಿ ಏನಪ್ಪ ಇನ್ನೊಂದು ಪದ್ಧತಿ ಅಂತಂದ್ರೆ, ನೀವು ಊಟಕ್ಕೆ ತಟ್ಟೆಗಳೆಲ್ಲ ಇರುತ್ತೆ, ತಟ್ಟೆಗಳೆಲ್ಲ ತಗೊಂಡು ತಟ್ಟೆ ತೊಳ್ಕೊಂಡ್ಬಿಟ್ಟು ನೀವು ಇಲ್ಲಿ ಬಂದರೆ ದೊಡ್ಡದಾದ ಒಂದು ಹಾಲ್ ಇದೆ, ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ನೋಡ್ಬೋದು, ಸುಮಾರು 1,500-2,000 ಜನ ಕುತ್ಕೊಬೋದು. ಅಷ್ಟು ದೊಡ್ಡದಾದ ಹಾಲ್ ಇದೆ, ಹಾಲನ್ನು ಮಾಡಿದ್ದಾರೆ. ಆ ತಟ್ಟೆ ತೊಳ್ಕೊಂಡು ನೀವು ಈ ಸರತಿ ಸಾಲೇನಿದೆ, ಸರತಿ ಸಾಲಲ್ಲಿ ಕುತ್ಕೋಬೇಕಾಗುತ್ತೆ. ಹಿಂದೆಲ್ಲ ಏನು ಮಾಡೋರು, ಆ ತಟ್ಟೆನ ತೊಳ್ಕೊಂಡ್ಬಂದ್ಬಿಟ್ಟು ನೀವು ಅಲ್ಲಿ ಸ್ವಸಹಾಯ ಪದ್ಧತಿಯಾಗಿ ಬಡಿಸ್ಕೋಬೇಕಾಗಿತ್ತು, ಅಂದರೆ ಅಲ್ಲಿ ಹೋಗ್ಬೇಕಾಗಿತ್ತು, ಅವ್ರು ಹಾಕ್ತಾ ಇದ್ರು. ಬಟ್ ಇತ್ತೀಚಿನ ದಿನಗಳಲ್ಲಿ ಈ ರೀತಿಯಾಗಿ ಬೆಂಚ್ಗಳನ್ನೆಲ್ಲ ಮಾಡಿದ್ದಾರೆ. ಈಗ ಅವರೇ ಬಂದು ಬಡಿಸ್ತಾರೆ, ನೀವು ತಟ್ಟೆಯನ್ನು ತಗೊಂಡು ತೊಳ್ಕೊಂಡು ನಂತರ ಇಲ್ಲಿ ಕುತ್ಕೋಬೇಕಾಗುತ್ತೆ ಸಾಲಾಗಿ. ಪ್ರತಿನಿತ್ಯ ಪಾಯಸ ಇರುತ್ತೆ, ಅನ್ನ ಮತ್ತು ಸಾರು ಕೂಡ ಇದ್ದೇ ಇರುತ್ತಂತೆ, ಮತ್ತೆ ರಸಮ್ಮು ಇರುತ್ತೆ ಅಂತ ಹೇಳ್ತಾರೆ. ನಾವು ಹೋದಾಗ ಪಾಯಸ ಇತ್ತು, ಅನ್ನ ಹಾಕಿದ್ರು, ರಸಮ್ಮು ಕೂಡ ಹಾಕಿದ್ರು, ಆಮೇಲೆ ಸಾರು ಕೂಡ ಹಾಕಿದ್ರು ಸೊಪ್ಪಿಂದು. ಅದೇ ರೀತಿ ಅದನ್ನು ಕೂಡ ನಾವು ತಿಂದ್ವಿ. ನಂತರ ಮಜ್ಜಿಗೆ ಕೂಡ ಬಂತು, ಅನ್ನದ ಜೊತೆ ಮಜ್ಜಿಗೆಯನ್ನು ಕೂಡ ನಾವು ಊಟ ಮಾಡಿದ್ವಿ. ಈ ರೀತಿಯಾಗಿ ಬಂದಂಥ ಭಕ್ತಾದಿಗಳಿಗೆಲ್ಲ ಅನ್ನ ಸಂತರ್ಪಣೆ ಇದ್ದೇ ಇರುತ್ತೆ. ಈ ರೀತಿಯಾಗಿ ಶ್ರೀ ಬಸಪ್ಪನವರ ಪುಣ್ಯಕ್ಷೇತ್ರ ಗೌಡಗೆರೆ ಪ್ರಸಿದ್ಧಿಯನ್ನು ಹೊಂದಿದೆ. ಬಹಳಷ್ಟು ಜನರು ಇಲ್ಲಿ ಈ ಪುಣ್ಯಕ್ಷೇತ್ರಕ್ಕೆ ಬರ್ತಾರೆ. ನೀವು ಮುಂದೆ ಬರ್ತಾ ನೀವು ಎಂಟ್ರೆನ್ಸ್ ಅಲ್ಲಿ ಎಡಗಡೆ ವಾಪಸ್ ಬರ್ಬೇಕಾದ್ರೆ ಇಲ್ಲಿ ಪ್ರಸಾದ ಕೂಡ ಇರುತ್ತೆ. ನೀವು ಲಡ್ಡು ಪ್ರಸಾದ, ದೇವಸ್ಥಾನದ ಪ್ರಸಾದವನ್ನು ಕೂಡ ನೀವು ತಗೊಬಹುದು. ಈ ರೀತಿಯಾಗಿ ಶ್ರೀ ಚಾಮುಂಡೇಶ್ವರಿ ಬಸಪ್ಪನವರ ಪುಣ್ಯಕ್ಷೇತ್ರದ ಗೌಡಗೆರೆ ಕ್ಷೇತ್ರವನ್ನು ನೀವು ದರ್ಶನ ಪಡೆಯಬಹುದು. ಬಂಧುಗಳೇ, ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹೆಚ್ಚಿನದಾಗಿ ವಿಡಿಯೋವನ್ನು ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಬಂಧುಗಳೇ. ಬಾಯ್ ಬಾಯ್, ಸಿ ಯು.